ಆಯ್ತು. ಅಲ್ಲಿ ಅವ್ರು ಇಷ್ಟಪಟ್ಟಿದ್ದು ಗೈಸ್ ನಮ್ಮಮ್ಮ ಅದಕ್ಕೆ ಪರ್ಮನೆಂಟ್ ಅಂತೆ ಗೈಸ್. ಚೆನ್ನಾಗಿದೆ. ಅದ್ ಹಾಕೊಂಡಿರತ್ಕೆ ಯಾವ್ದು ಅದ್ ಹಾಕೊಂಡಿದ್ದ ನೋಡೋನು ಅವ್ರ ತಮ್ಮ ಅಂತೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಹಂಗೆ ನಮ್ಮ ಅಪ್ಪಗೆ ಕಣ್ಣು ಆಪ್ರೇಷನ್ ಕೂಡ ಆಗಿತ್ತು. ಅವ್ರಿಗೆ ಈಗ ಹುಷಾರಾಗಿದ್ದಾರೆ ಆಲ್ಮೋಸ್ಟ್. ನೋಡಕ್ ಹೋಗಿಲ್ಲ ನಾವು. ಸೊ ನಮ್ಮ ಹಸ್ಬೆಂಡ್ಗೆ ಸಂಡೇನೂ ಕೆಲಸ ಇರೋದ್ರಿಂದ ಇವತ್ತು ಅಕ್ಟೋಬರ್ 2 ಅವರಿಗೆ ರಜಾ ಇರೋದ್ರಿಂದ ಎಲ್ಲರೂ ನೋಡ್ಕೊಂಡು ಬರೋಣ ಅಂತ ಹಂಗೆ ಅವರು ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗು ನನ್ನ ಅಂತ ಹೇಳಿದ್ರು. ಸೊ ಹಂಗೆ ನಮ್ಮ ಮನೆಯವ್ರು ಆಯ್ತು ಕರ್ಕೊಂಡು ಹೋಗೋಣ ಬಿಡು ಅಂತ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ರಾಯರ ಪೂಜೆ ಆಯಿತು. ಹಾಗೆ ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ಕುತ್ಕೊಂಡಿದ್ದೀವಿ. ಈಗ ಹೋಗ್ಬೇಕು ದೇವಸ್ಥಾನಕ್ಕೆ. ಹೋದ್ಮೇಲೆ ಅಲ್ಲಿ ಅಪ್ಪಾಜಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಕ್ಕನ ಮಗಳೆಲ್ಲ ಬರ್ತಾರೆ. ಅಲ್ಲಿಂದ ಅಕ್ಕ ಮನೆಗೆ ಹೋಗ್ತೀವಿ. ಅಲ್ಲಿಂದ ಸಾಯಂಕಾಲ ಆಗುತ್ತೆ ವಾಪಸ್ ಬರೋ ಅಷ್ಟರಲ್ಲಿ. ಸೊ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಬನ್ನಿ ಹೋಗೋಣ. ಮಾಡಿದ್ದಾರೆ ತಲೆ ಸ್ನಾನ ಎಲ್ಲ ಹಾಕೊಂಡವ್ರು. ಇಲ್ಲಿ ಎಲ್ಲ ದೇವ್ರಿಗೂ ಹೂವು ಇಡ್ತವ್ರೆ. ಅರ್ಧ ಎಲ್ಲ ಆಗೋಗಿದೆ. ಈಗ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ನಾನು ಈಗ ಬಂದೆ ಅದಕ್ಕೆ. ಇದಕ್ಕೂ ಇಡಲ್ವಾ? ಇಡು ಅದಕ್ಕೂ ಬೇರೆ ದೇವ್ರಿಗೆಲ್ಲ ಇಡ್ತೀವಿ. ಎಲ್ಲ ಇಡ್ತೀನಿ, ಒಂದೊಂದೇ ಇಡೋದು ಬೇಡ. ಸೊ ಹಿಂಗಾಗಿದೆ ರೆಡಿ. ನಿಮಗೆ ಯಾವ ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ಒಬ್ಬರೊಬ್ರು ಮಾಡೋದೇ ಇಲ್ಲ ಗೈಸ್, ಕಮೆಂಟ್ ಮಾಡಿ. ಬೇಜಾರು ಮಾಡ್ತೀನಿ. ಸೊ ಸೌಂಡಿಗೆ ಏನಾದ್ರು ಒಂಥರ ಜಾಸ್ತಿ ಬಂದರೆ ವಾಲ್ಯೂಮ್, ಈ ಸೌಂಡ್ ಬರುವಾಗ ವಾಲ್ಯೂಮ್ ಒಂಚೂರು ಕಡಿಮೆ ಇಟ್ಕೊಳ್ಳಿ, ಓಕೆನಾ? ಬೇಜಾರು ಮಾಡ್ಕೊಬೇಡಿ ಆಮೇಲೆ ಸೌಂಡು ಜಾಸ್ತಿ ಬಂದ್ಬಿಡ್ತು ಅಂತ, ಓಕೆನಾ? ನೋಡಿ ಗೈಸ್, ನಮ್ಮದು ಚಿಕ್ಕ ದೇವ್ರ ಮನೆ. ಅದರಲ್ಲೂ ನಮ್ಮಮ್ಮ ಇಷ್ಟೆಲ್ಲ ಇಕ್ಕವ್ರೆ. ಅಲ್ಲೇನು ಇಟ್ಟಿಲ್ಲ, ಬರೀ ಇಲ್ಲಿ ಈ ಯೆಲ್ಲೋ ಕಲರ್ ಲೈನ್ ಐತಲ್ಲ ಇದು, ಅಲ್ಲಿಂದ ಕೆಳಗೆ. ಯಾರಿಗೆ ಹೇಳ್ತಿದ್ದೆ ಮತ್ತೆ ಅನ್ಸುತ್ತೆ. ಸೊ ಗೈಸ್, ಈಗ ವಾರ ಆಯಿತು ಅಂದರೆ ಪೂಜೆ ಆಯಿತು. ನಮ್ಮಮ್ಮ ಹೇಳಿದರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಳೆ ಬರುತ್ತೆ, ನಾಳೆ ಬಿಸಿಟ್ಟು ಒಣಗಾಕೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ವೆದರ್ ಮಾಡ್ಕೊಂಡು ಗೂಗಲಲ್ಲಿ ನೋಡಿ ಗೈಸ್. ಹಿಂಗೆ ಬಿಸಿಲು ಹೊಡಿತೈತೆ ಅಂದರೆ ಹಿಂಗೆ ನೋಡಿ ಗೈಸ್, ಒಂದು ಕ್ಷಣ ಹಂಗೆ ಕಾಣಿಸ್ಲೇ ಇಲ್ಲ ನಿಮಗೆ ಅಲ್ವಾ? ಫುಲ್ಲು ಬೆಳಕು ಬಂದ್ಬಿಡ್ತು, ಆಚೆಗಡೆ ಕಾಲಿಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ನಮ್ಮಮ್ಮ ಹೇಳಿದ್ದು ಆಪೋಸಿಟ್ ಆಗಿಬಿಟ್ಟೈತೆ ಇವತ್ತು. ನೋಡಿ ಗೈಸ್ ನೀವೇ ಹೆಂಗೈತೆ ಅಂತ. ನಾನೀಗ ಹೋಗ್ಬಿಟ್ಟು ತಲೆ ಒಣಗಿಸ್ಕೊಂಡು ಓದ್ಕೋಬೇಕು ನಾಳೆ ಎಕ್ಸಾಮ್ಗೆ. ಪೂಜೆ ಎಲ್ಲ ಆಯ್ತು, ರೆಡಿಯಾಗಿದ್ದೀನಿ. ನಮ್ಮ ಅಪ್ಪಾಜಿ ನೋಡ್ಕೊ ಬರಕ್ಕೆ, ಅವ್ರಿಗೆ ಕಣ್ಣು ಆಪರೇಷನ್ ಆಗಿತ್ತಲ್ಲ, ಸೊ ಹಂಗಾಗಿ
ಹಂಗೆ ಇದೊಂದು ತರಿಸಿದ್ದೆ ಅಮೆಝಾನ್ ಅಲ್ಲಿ, ಆನ್ಲೈನ್ ಅಲ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು. ನಮ್ಮಮ್ಮನ ಔಟ್ಫಿಟ್ ಹೆಂಗಿದೆ ನೋಡಿ ಗಾಯ್ಸ್, ನಿಂತ್ಕೋ. ಜುಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಇಷ್ಟಪಟ್ಟು ಕೊಡ್ಸಿರೋ ಡ್ರೆಸ್, ನಮ್ಮಮ್ಮ ಹಂಗ ಹಾಕೊಂಡಿದೆ. ಅವರೇ ಇಷ್ಟಪಟ್ಟು ಕೊಡ್ಸಿದ್ದು, ನಮ್ಮಮ್ಮ ಇಷ್ಟ ಇರ್ಲಿಲ್ಲ. ಆದ್ರೆ ತಗೊಂಡ್ ಬಂದ್ ಹಾಕೊಂಡ್ಮೇಲೆ ಇಷ್ಟ ಆಯ್ತು. ಅಲ್ಲಿ ಅವ್ರು ಇಷ್ಟಪಟ್ಟಿದ್ದು ಗೈಸ್. ನಮ್ಮಮ್ಮ ಶರ್ಟ್ ಒಂಥರ ಚೆನ್ನಾಗಿತ್ತು ಅಂತ ತಗೊಂಡೆ ಗೈಸ್. ನಮ್ಮಮ್ಮ ಹಿಂಗ್ ರೆಡಿ ಆಗಿದ್ದಾರೆ. ಈ ತರ ಈಗ ಈಗೆಲ್ಲ ಇದು ನಾನು ರೆಡಿ ಆಗಿದ್ದೀನಿ. ನಾನು ಹಿಂಗೆ ನೋಡಿ ಆಗಿದ್ದೀನಿ ನಾನು. ನೋಡಿ ಗೈಸ್, ಈ ತರ ಇದೆ. ಇದು 3 ಸ್ಟೆಪ್ಸ್ ಈ ತರ ಡಿಸೈನ್ ಆಗಿ. ಇದು ಅವತ್ತೇ ತರಿಸಿದ್ದೆ. ಸೊ ಇದೊಂದು ತರಿಸ್ಕೊಂಡೆ. ಇದೊಂಥರ ಚೆನ್ನಾಗ್ ಕಾಣುತ್ತೆ ಅಡಿಗೆ ಮನೆ ಕಾರ್ನರ್ದು ಸ್ಟ್ಯಾಂಡ್ ಅಂತ ಹೇಳಿ. ಗೈಸ್ ಏನ್ ಗೊತ್ತಾ, ಅದಕ್ಕಿಂತ ಮುಂಚೆ ತರಿಸಿರೋ ಸ್ಟ್ಯಾಂಡ್ ನೆಲ್ಲ ಅಜ್ಜಿ ಮನೆ. ಆಮೇಲೆ ಇದಕ್ಕಿಂತ ನಾ ಮುಂದೆ ತರಿಸೋದು ಏನಿಲ್ಲ, ಈ ಉಡ್ಡುದು ಅಂದ್ಮೇಲೆ ಎಲ್ಲಿ ಚೇಂಜ್ ಮಾಡಲ್ಲ, ಇದು ಹಂಗೆ ಪರ್ಮನೆಂಟ್. ಅದಕ್ಕೆ ಪರ್ಮನೆಂಟ್ ಅಂತೆ ಗೈಸ್. ಚೆನ್ನಾಗಿದೆ. ಇದೆಲ್ಲ ಸೆಟ್ ಮಾಡ್ಕೊಟ್ಟಿದ್ ನಾನೇ. ನಮ್ಮಮ್ಮಂಗ್ ಒಂಚೂರು ಗೊತ್ತಿಲ್ಲ. ನಿಜ ಗೈಸ್. ನಮ್ಮಮ್ಮ ನಗ್ತಾವೆ. ಹೋಗೋಣ, ತಾತ ನೋಡ್ಕೊಬರೋಣ ಹೋಗಿ. ಗೈಸ್ ನನ್ನ ಔಟ್ಫಿಟ್ ಹಿಂಗಿದೆ. ಈಗ ಹೊರಟಿದೀವಿ ಗೈಸ್ ಕಾರಲ್ಲಿ. ನಮ್ಮ ಫಿಗರ್ ಕೂತಿದೆ ಹಿಂದೆ. ಔಟ್ಫಿಟ್ ಚೇಂಜ್ ಆಗಿದೆ. ಚೆನ್ನಾಗಿಲ್ಲ ಅಂತ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ. ನನ್ನ ವಾಚ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ. ನಿಂದೆಲ್ಲ ನಂದು ನಡಿ ಸಿಡಿ. ನಿಂದು ಚೆನ್ನಾಗಿದೆ. ಸೊ ಈಗ ಹೊರಟಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಹೀಗೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ಲ ನಮ್ಮಮ್ಮನ ಬಿಡಕ್ಕೆ. ಅದಕ್ಕೆ ಮುಂಚೆನೂ ಬಂದಿದ್ರು. ಅದಕ್ಕೆ ಮುಂಚೆ ಒಂದು ಸರ್ಜರಿ ಆಗಿತ್ತು ನಮ್ಮ ಫಾದರ್ಗೆ. ಸೊ ಆಮೇಲೆ ಒಂದ್ ಸೈಡ್ ಕಣ್ಣು ಅವರಿಗೆ ಮಂಜು ತರ ಕಾಣೋದು ಅಂತ ಊರಿಗೆ ಹೋದಾಗ ಹೇಳಿದ್ರು. ಅವಾಗ ಬಂದಿದ್ರು, 1-2 ದಿನ ಇದ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋದ್ರು ಅವರು. ಸೊ ನಮ್ಮಮ್ಮ ಇಲ್ಲೇ ಇದ್ರಲ್ಲ 1 ತಿಂಗಳಿಂದ, ಅವ್ರನ್ನ ಬಿಟ್ಟು ಹಂಗೆ ನಾವು ಮಾಡಾಳ್ ಗೌರಮ್ಮಗೆ ಅಲ್ಲಿ ಹೋಗ್ಬೇಕಿತ್ತಲ್ಲ, ಅಲ್ಲಿ ಹೋಗಂಗೆ ದರ್ಶನ ಎಲ್ಲ ಮಾಡ್ಕೊಂಡು ನಾನು ಬೆಳೆದಿದ್ದು ಊರಿಗೆಲ್ಲ ಹೋಗಿ ಬಂದ್ವಿ. ಅವಾಗ ಊರಿಗೆ ಹೋದಾಗ ನಮ್ಮ ಅಪ್ಪಾಜಿ ಹೇಳಿದ್ರು, ಕಣ್ಣು ಒಂದ್ ಕಡೆ ಮಂಜು ಆಗ್ತಿದೆ, ಮಾಡಿಸ್ಕೋಬೇಕು ಅಂತ. ಸೊ ನಮ್ ದೊಡ್ಡಕ್ಕ ಏನೋ BPL ಕಾರ್ಡ್ ಎಲ್ಲ ತಗೊಬ್ಬ ಸಂಜಯ್ ಗಾಂಧಿಲ್ ಕೇಳೋಣ ಅಂತ ಹೇಳಿದ್ರಂತೆ. ಆಮೇಲೆ ನಾನು ಕೂಡ ಒಂದ್ ಕಡೆ ವಿಚಾರಿಸಿದ್ದೆ. ಅದು ಮಾರ್ಕೆಟ್ ಅಲ್ಲಿ ಯಾವ್ದು ಮೌಂಟ್ ಅಂತಾನೋ ಏನೋ ಹೇಳಿದ್ರು. ಅಲ್ಲಿ ಏನು ಯಾವ್ದು ರೆಕಮೆಂಡ್ ಎಲ್ಲ ಏನು ಬೇಡಮ್ಮ, ಹೋದ್ರೆ ಅವರೇ ಮಾಡ್ತಾರೆ, ವಿಚಾರಿಸ್ಕೊಬರ್ಬೇಕು, ಕ್ಯಾಂಪ್ ನಡೀತಾ ಇರುತ್ತೆ, ನೀವು ಅಲ್ಲಿ ಆಪರೇಷನ್ ಮಾಡ್ತಾರೆ ಕಣ್ಣಿಂದು ಅಂತ ಹೇಳಿದ್ರು. ಸೊ ಹಂಗಾಗಿ ಓಕೆ ಹೋಗಿ ನೋಡೋಣ ಅಂತ ನಮ್ಮ ಚಿಕ್ಕಕ್ಕಂಗೂ ಹೇಳಿದೆ. ಅಷ್ಟರಲ್ಲಿ ಅವಳಿಗೆ ಗೊತ್ತಿರೋ ಒಬ್ರಿಗೆ ಹಿಂಗೆ ಮಾತಾಡ್ತಾ ಹೇಳದ್ಲಂತೆ. ಅವ್ರು ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ, ನಂಗೆ ನಾರಾಯಣ ಹೃದಯಾಲಯದಲ್ಲಿ ಒಬ್ರು ಡಾಕ್ಟರ್ ಗೊತ್ತು, ನೀವು ಅಲ್ಲಿ ಕರ್ಕೊಂಡೋಗಿ ಅವ್ರು ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ರಂತೆ. ಅಂದ್ರೆ ಫ್ರೀ ಅಂದ್ರೆ ಕ್ಯಾಂಪಲ್ಲಿ ಫ್ರೀ ಇರುತ್ತೆ ಕಣ್ಣು ಆಪರೇಷನ್. ಬಟ್ ಈ ಮೆಡಿಸಿನ್ಗೆಲ್ಲ ನಾವೇ ದುಡ್ಡು ಕೊಡ್ಬೇಕು. ಮತ್ತೆ ಲೆನ್ಸ್ಗೆ ಕೆಲವು ಕಡೆ ದುಡ್ಡು ತಗೋತಾರೆ, ಕೆಲವು ಕಡೆ ತಗೊಳಲ್ಲ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ, ಈಗ ನಾವು ಪ್ರೈವೇಟ್ ಅಲ್ಲಿ ಮಾಡಿಸ್ಬೇಕು ಅಂದ್ರೆ ಒಂದು ಮಿನಿಮಮ್ 30 to 50 ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕಡಿಮೆಗೆ ಆಗುತ್ತಲ್ಲ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ನಮ್ಮ ಅಪ್ಪಾಜಿನ ಊರಿಂದ ಬರಕ್ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿಲ್ಲಂತೆ. ನಾವು ಅಂದ್ಕೊಂಡಿದ್ವಿ ನಾರಾಯಣ ಹೃದಯಾಲಯ ಅಲ್ಲಿ ಹಾರ್ಟ್ ಸರ್ಜರಿ ಅಷ್ಟೇ ನಡೆಯೋದು, ಕಣ್ಣು ಆಪರೇಷನ್ ಹೆಂಗ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಮಾಡಿಲ್ಲ ಅವರು. ಅಲ್ಲಿಂದ ನೈಟ್ ಏನೋ ಇವಳು ಮಾರ್ನಿಂಗ್ ಅಡ್ಮಿಟ್ ಮಾಡಿ ಬಂದ್ಬಿಟ್ಟಿದ್ದಾಳೆ, ಕಳಿಸ್ಬಿಟ್ರು. ಅಲ್ಲಿ ಯಾರು ಇರೋದು ಬೇಡ, ಆದ್ಮೇಲೆ ನಾವ್ ಹೇಳ್ತೀವಿ 2 days ಬಿಟ್ಟು ಬಂದು ಕರ್ಕೊಂಬನ್ನಿ ಅಂತ. ಆಮೇಲೆ ಅಲ್ಲಿಂದ ಅವರು ಡಾಕ್ಟರ್ ಕರ್ಕೊಂಡೋಗಿರೋದಂತೆ. ಅದ್ಯಾವುದೋ ಶಿವಾಜಿನಗರ ಹತ್ರ ಹಾಸ್ಪಿಟಲ್, ಅದು ಹಾಸ್ಪಿಟಲ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಅಲ್ಲಿ ಮಾಡಿದ್ದು ನಮ್ಮ ಅಪ್ಪಾಜಿಗೆ. ಆಮೇಲೆ ಒಂದಿನ ಇದ್ರು, ನೆಕ್ಸ್ಟ್ ಡೇ ಹೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದಿದ್ದು. ಸೊ ಈಗ ನಮ್ಮ ಅಕ್ಕ ಮನೇಲೇ ಇದ್ದಾರೆ, ಅಲ್ಲಿಗೆ ಹೋಗಿ ನೋಡ್ಕೊಂಬರಕ್ ಹೋಗ್ತಾ ಇದೀವಿ. ಅವ್ರಿಗೆ ಏನಕ್ಕೆ ಹಂಗಾಗಿದೆ ಅಂದ್ರೆ, ಈ ಏರ್ ಡ್ರೈ ಹಾಕೋತಾರಲ್ವಾ, ಕಲರ್ ವೈಟ್ ಏರ್ ಆಗಿದೆ ಅಂತ ಹೇಳಿ ಅವ್ರು ಇಲ್ಲಿ ಕೂಡ ವೈಟ್ ಏರ್ ಬರೋದು ಅಂತ ಹಾಕಿದ್ದಾರೆ. ಹಾಕೋರವ್ರು ನೋಡಿದೀವಿ ನಾವು ತುಂಬಾ ಸಲ. ಅದಕ್ಕೆ ಅವ್ರಿಗೆ ಕಣ್ಣಿಗೆ ಎಫೆಕ್ಟ್ ಆಗಿರ್ಬೋದು ಅಂತ. ಸೊ ಎಷ್ಟೊಂದ್ ಜನ ಈಗ ಬ್ಲ್ಯಾಕ್ ಕಲರ್ ಏರ್ ಡೈ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂತ ಈಗ ಹಾಕೋದ್ ಬಿಟ್ಟಿದ್ದಾರೆ. ಎಲ್ಲ ಮೆಹಂದಿನ ಹಾಕೊಂತಾರೆ, ಈಗ ಕೆಂಚಿಗೆ ಆಗುತ್ತೆ ಅದೇ ಸಾಕು ಅಂತ. ಯಾರು ಈಗ ಏರ್ ಡ್ರೈ ಯೂಸ್ ಮಾಡಲ್ಲ. ಅದು ಬೇರೆ ಅವ್ರಿಗೆ ಏಜ್ ಆಗಿತ್ತಲ್ಲ,
ಹಂಗಾಗಿ ಬೇಗ ಎಫೆಕ್ಟ್ ಆಗಿದೆ, ಅದು ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಸೊ ಈಗ ಆಪ್ರೇಷನ್ ಎಲ್ಲ ಆಗಿದೆ, ಆರಾಮಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ವಿಡಿಯೋ ಕಾಲ್ ಕೂಡ ಮಾಡಿದ್ವಿ ನಾವು ಅಲ್ಲಿ ಮನೆಗೆ ಹೋದ್ಮೇಲೆ. ನಾವು ಇಲ್ಲಿರೋದಲ್ಲ, ಸೊ ವಿಡಿಯೋ ಕಾಲ್ ಕೂಡ ಮಾಡಿ ಡೈಲಿ ಮಾತಾಡ್ತಾ ಇದ್ವಿ. ಬನ್ನಿ ಅಂತ ಅಂತಿದ್ರು. ನಮ್ಮ ಹಸ್ಬೆಂಡಿಗೆ ರಜಾ ಇರಲಿಲ್ಲ, ಮಕ್ಳಿಗೂ ರಜಾ ಬೇಕಲ್ಲ, ಅವಳಿಗೂ ಎಕ್ಸಾಮ್ ನಡೀತಾ ಇತ್ತು. ಸೊ ಎಕ್ಸಾಮ್ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಇರೋದ್ರಿಂದ ಸೊ ರಜೆ ಇದೆ ಎಲ್ರಿಗೂ. ಹೋಗ್ತಾ ಇದ್ವಿ ನೋಡ್ಕೊಬರೋಣ ಅಂತ. ಹೋಗಿ ನಮ್ಮ ಅಪ್ಪಾಜಿನ ನೋಡೋಣ, ಮಾತಾಡ್ಸೋಣ ಬನ್ನಿ. ಈಗ ಬಂದ್ವಿ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನೋಡೋಣ. ಹಾಯ್ ಬ್ಲಾಗರ್. ಬರಲ್ಲ ಏನಿಲ್ಲ, ಇವಳಿಗೆ ಬರುತ್ತೆ ನೋಡ್ಕೊಳ್ಳಿ, ಜೆರಾಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಹೇಳ್ಬೇಕಪ್ಪ. ಮಲ್ಗ್ಬಿಟ್ಟಿದ್ದಾರೆ ನಮ್ಮಪ್ಪ. ಇನ್ನೊಬ್ರು ಮಲ್ಗವ್ರು. ಮ್ಯೂಟ್ ಆಫ್ ಮಾಡ್ರಿ, ಸುಮ್ಮನೆ ಯಾರು ನೋಡ್ತಾರಲ್ಲ. ನಾವು ನೋಡ್ತಾ ಇದ್ದೀವಿ ಅದನ್ನ. ಎಷ್ಟೊತ್ತಿಗೆ ಬಂದ್ರಿ, ಏನ್ರಲ್ಲಿ ಬಂದ್ರಿ? ನಾವು ಬಸ್ಸಲ್ಲಿ ಬಂದ್ವಿ ನೈಸ್ ರೋಡಿಂದ. ಇವರು ನೋಡಕ್ ಬಂದಿದ್ದಾರೆ ನೋಡಿ ಗೈಸ್. ಇವರು ಅವತ್ತಿಂದ ನೋಡ್ಕೊಂಡೇ ಇದ್ದಾರೆ. ಮಿನಿ ಕರುಣಾನಿಧಿ, ಸೆಕೆಂಡ್ ಕರುಣಾನಿಧಿ. ನಮ್ಮಪ್ಪ ಕರುಣಾನಿಧಿ ಹಂಗೆ ಅಲ್ವಾ ಹಾಕತ್ತಾ ಇದ್ದಿದ್ದು, ಬ್ಲ್ಯಾಕ್. ಫಸ್ಟ್ ದಿವಸ ಹಂಗೆ ಕಾಣಿಸ್ತಾ ಇದ್ದಿದ್ದು. ಇಲ್ಲ ನೋಡಿ ಬಂದ್ರು. ನೋಡಿ ಇದು ಸೇಮ್ ವಿಗ್ರಹನ ಅವತ್ತು ಕರ್ನಾಟಕ ಡ್ಯಾನ್ಸ್ ಹೋದ್ವಾರ, ಅದರಲ್ಲಿ ಅವನು ಜೀವ ಅಮೃತಧಾರೆಯಲ್ಲಿ ಮಾಡ್ತಾನಲ್ಲ ಜೀವ, ಅವನು ಶಿವರಾಜ್ ಕುಮಾರ್ಗೆ ಗಿಫ್ಟ್ ಮಾಡ್ದ ಸೇಮ್ ವಿಗ್ರಹ. ಹಿಂಗೆ ಇದು ಸೇಮ್ ಶಿವರಾಜ್ ಕುಮಾರ್ ಅವ್ರಿಗೆ ಶಿವನ್ನೇ ಕೊಡ್ಬೇಕು ಅಂತ ಅನ್ನಿಸ್ತು ಅಂತ ತಗೊಂಬಂದ್ ಕೊಟ್ಟ. ನೋಡಿ ಗೈಸ್, ನಮ್ ಶೀರೋ ಬಂದ ತಕ್ಷಣ ಬಂದು ಮಾತಾಡಿಸ್ತೈತೆ. ಏನ್ ಬೇಕೋ ನಿಂಗೆ? ಏನ್ ಬೇಕೋ? ಏನ್ ಬೇಕು? ಸೆಕೆಂಡ್ ಕೊಡು. ಸೆಕೆಂಡ್ ಕೊಡು. ಏನಾಗು ಕಾಲು ಉಳ್ಕೈತೆ ಅಂದಲ್ಲ, ಸರಿ ಆಯ್ತಾ? ಇನ್ನೂ ಇಲ್ವಾ? ಏನ್ ಕಾಲು ಉಳ್ಕೈತೆ ಶಿರೋ ನಿಂಗೆ? ಯಾವ ಕಾಲು? ಯಾವ ಕಾಲು ಉಳ್ಕೊ ಇರೋದು? ಯಾವುದು? ನೋಡಿ ಹೆಂಗ್ ಮಾಡ್ತೈತೆ. ಕೂದಲೆಲ್ಲ ಕಟ್ ಮಾಡಿಸ್ಬೇಕಿತ್ತು ಕಣೆ, ಜಾಸ್ತಿ ಬೆಳ್ದೈತೆ. ಅದು ಯಾವ ಬ್ರೈಡ್ ಹೇಳು? ಅದು ಶಿಡ್ಸು. ಅದಕ್ಕೆ ಯಾವಾಗ್ಲೂ ಕಟ್ ಮಾಡಿಸ್ಬಾರ್ದು, ಅದನ್ನೆಲ್ಲದವರೆಗೂ ಬರಕ್ ಬಿಡ್ಬೇಕು. ಒಂದು ಇಂಚ್ ಬೆಳ್ದ್ ಇರುತ್ತದ ಅಷ್ಟೇ, ಹೋಗ 0 ಟ್ರಿಮಿಂಗ್ ಮಾಡ್ತಾರೆ. ಈಗ ಜಾಸ್ತಿ ಬೆಳ್ದಿಲ್ವಾ ಅದು? ನೋಡು, ಅದು ಒಂಥರ ಕಾಣತ್. ಜಾಸ್ತಿ ಬೆಳೆದ್ರೆ ಚೆನ್ನಾಗ್ ಕಾಣಲ್ಲ. ತಲೆ ಬಾಚಿದ್ರೆ ಚೆನ್ನಾಗ್ ಕಾಣುತ್ತೆ. ನಾನೇ ಕಟಿಂಗ್ ಮಾಡಿಸ್ಬೇಕಂತ ಬೆಳ್ದಿಲ್ಲ. ಈಗ ನೋಡ್ತೈತೆ ನನ್ನ ಫ್ರೆಂಡ್ ಯಾಕೋ ನನ್ನ ಕರಿತಾ ಇಲ್ಲ, ಮಾತಾಡಿಸ್ತಿಲ್ಲ. ಅಲ್ಲಿ ನೋಡಲ್ ಯಾವ ಕಣ್ ಕಾಣಿಸ್ತಿಲ್ವಾ? ಅದ್ ಹಾಕೊಂಡಿರತ್ಕೆ, ಅದ್ ಹಾಕೊಂಡಿದ್ಯಲ್ಲ ಕಣ್ಣಿಗೆ ಇದನ್ನ ಡ್ರಾಪ್ಸ, ಅದಕ್ಕೆ ಹಂಗಾಗಿರೋದು. ಒಂದ್ ಸ್ವಲ್ಪ ಹೊತ್ತು ಮಲ್ಕೋ, ಅದೆಲ್ಲ ಸೈಡಿಗೆ ಬರುತ್ತೆ ತಾತ. ಮಿಸ್ಕ್ ಬೇಡ, ಕಣ್ಣ ಫ್ರೀ ಆಗಿ ಬಿಡು. ಇಟ್ಕೋಬೇಡ, ಸುಮ್ನೆ ಫ್ರೀಯಾಗಿ ನಿದ್ದೆ ಮಾಡ್ತೀಯಲ್ಲ ಹಂಗ್ ಮಲ್ಕೋ. ಅವಾಗ ಅದೆಲ್ಲ ಒಂಥರ ಪಿಸ್ರು ತರ ಸೈಡಿಗೆ ಬರುತ್ತೆ, ಸರಿಯಾಗುತ್ತೆ. ಮಲ್ಗಿತ್ತಲ್ಲ ನಾವು ಬಂದಾಗ, ಅದಕ್ಕೆ ಏನಾಗ್ತೈತಿ ನೋಡೋಣ ಅಂತ ಬಂದೆ. ಊಟ ಮಾಡಿ ಇರದೆ ಅಷ್ಟದು ಮಾಡಿಸಿದ್ದೆ ಅಷ್ಟವಾಗ ಅವರು. ಅವಾಗ ಈ ಬಾಲ್ಕನಿ ಇಲ್ದಿರ ಈ ವಾರ್ಡ್ರೂಪ್ನ ಹಿಂದಕ್ಕೆ ಹಾಕ್ಬಿಟ್ಟಿದ್ರೆ ಅವಾಗ ಜಾಗ ಆಗೋದು. ಅದೇ ಅವಾಗ ಐಡಿಯಾ ಕೊಡಾರೇ ಇರ್ಲಿಲ್ಲ, ಈಗ ಎಲ್ಲ ಐಡಿಯಾ ಬರುತ್ತೆ.
ಬೆಳಗ್ಗೆ ನೀನ್ ಹಾಸ್ಪಿಟ್ಲ್ಗೆ ಹೋದಾಗ ಯಾಕೆ ಹೇಳಲಿಲ್ಲ? ಎಲ್ಲಿ ಬೆಳಿಗ್ಗೆ ಕರ್ಕೊಂಡೋಯ್ಲ ಅಂತಲ್ಲ ಅವಳು. ಅವ್ರ ಹುಡುಗಿ ಬರೀ ಚೆಕ್ ಮಾಡಾಳ, ಅವಾಗೇನು ಗೊತ್ತಾಗುತ್ತೆ? ಹುಡುಗಿ ಬಂದಿದ್ದ ಹೇಳಿದ್ರೆ ಅವಳು ಡಾಕ್ಟ್ರನ್ ಕೇಳಿ ಹೇಳಿರಳು. ಡಾಕ್ಟ್ರು ಅವರು ಡಾಕ್ಟರ್ ಕಂಡ್ಕೊಂಡ್ರಲ್ಲ, ಇದು ಬರ್ತನರು ಆಯ್ತು. ಇವಾಗ ಮಿಸ್ಸಿಗೆ ಬೇಡ, ಸುಮ್ಮನೆ ಮಾಡ್ಕೊಂಡು ಸ್ವಲ್ಪ ಅಲ್ಲಿಗೆ ಹೋಗೋಣ. ಅವರು ಮಲಗಿ ಎದ್ದ ನೋಡೋಣ ಹೆಂಗಿರುತ್ತೆ ಅಂತ, ಆಮೇಲೆ ನೋಡೋಣ. ಇಲ್ಲಿ ನೋಡಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಏನೋ ಮಾಡ್ತಾರೆ. ಇಲ್ಲಿ ಎಲ್ಲರೂ ಎಲ್ಲ ಹೆಂಗಸರು ಕುತ್ಕೊಂಡು ಏನೋ ಮಾಡ್ತಾವ್ರೆ, ಏನೋ ಐರನ್ ಮಾಡ್ತಾವ್ರೆ ಸೀರೆನ. ಈಗ ನಮ್ಮ ಅಕ್ಕ ಬಂದರು. ನಮ್ಮಮ್ಮ ಏನೋ ಮಾಡ್ತಾವ್ರೆ. ಇದನ್ನೀಗ ಈ ತರ ಐರನ್ ಆದ್ಮೇಲೆ ಇಲ್ಲಿಗೆ ಸ್ಟ್ರೈಟ್ನರ್ ಬರುತ್ತಲ್ಲ, ಅದನ್ನ ಇಲ್ಲಿ ಮಾಡ್ತಾರೆ. ಹಿಂಗ್ ಗುಪ್ಪು ತರ ಈ ತರ ಬರೋದು. ಅಲ್ಗೊಂದು ತಿನ್ಬೇಕಾ? ಅವತ್ತು ಲುಲ್ಲು ಮಾಲ್ಗೆ ಹೋದಾಗ ಹರ್ಷಿಸ್ ಕಿಸ್ಸಸ್ ಚಾಕ್ಲೇಟ್ ತಗೊಂಡಿದ್ದು ಗೈಸ್. ಇದೇ ಬಟ್ಟೆ ಹಾಕೊಂಡಿದ್ದೆ ಆಗ, ಅದರೊಳಗೆ ಇದು ಉಳ್ಕೊಂಡ್ಬಿಟ್ಟಿದೆ ನೋಡಿ. ಯಾವ ಚಾಕ್ಲೇಟ್ದು ಅಂದರೆ ಹರ್ಷಿಸ್ ಕಿಸ್ಸಸ್. ಅದನ್ನ ಹಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅದೇನು ಒಳಗ ಆಗತ್ ಬಿಡು, ನೀನು ಮಾಡಿರೋ ವೇಸ್ಟ್ ಸಿಗಿಸ್ತೀಯಲ್ಲ ತಿರ್ಗಾ. ಪಾಸ್ ಮಾಡ್ಲಾ ಮಮ್ಮ? ಅಮ್ಮ ನೀನೇನು ಏನೇನೋ ಮಾತಾಡ್ತೀಯ. ನಮ್ಮಪ್ಪ ಯಾಕೋ ಇವತ್ತು ಸ್ವಲ್ಪ ಕಣ್ಣು ನೋವು ಅಂತ ಇದ್ರು. ಸೊ ಹಂಗೆ ಮಲ್ಕೊಳ್ಳಿ ಡ್ರಾಪ್ಸ್ ಹಾಕೊಂಡು ಅಂತ ಹೇಳಿ ಅವರಿಗೆ ಇದು ಮಾಡಿ, ನಮ್ಮ ಅಕ್ಕನ ಮಗಳು ಸ್ಯಾರಿ ತಂದಿದ್ಲು, ಅದನ್ನ ಸ್ವಲ್ಪ ಐರನ್ ಮಾಡ್ಕೊಂಡು ಕೂತಿದ್ವಿ. ಗೈಸ್ ನೋಡಿ ನಮ್ಮ ಸ್ವರ್ಣಗೌರಿ ಹೊಸ ವಾಚ್ ನನಗೆ ಕೊಟ್ಟಿದ್ದಾಳೆ ಗೈಸ್. ಈಗ ಹಂಗೆ ಇದು ಐರನ್ ಬಾಕ್ಸ್ ನಮ್ಮಮ್ಮನ ತಲೆ ಮೇಲೆ ಇಡಬೇಕಂತೆ ಐರನ್ ಬಾಕ್ಸ್. ಅವಳಿಗೆ ಸೈಜ್ ಓಕೆ, ಇದು ದಪ್ಪ ಇರೋರಿಗೆ ಆಗಲ್ಲ. ಹಾಕೊಂಡು ಬೇಗ ಕಟ್ಟಾಗದಲ್ಲ, ಮಣ್ಣು ಬರೋದು. ನಾವು ಬಂದರೆ ಮೇಕಪ್ ಮಾಡಿ ಕಾಣಿಸ್ತೀವಿ. ಯಾರ್ದಿದು ಯಾರ್ದು ಕೊಡ್ತೇನೆ? ಹುಡುಗ ಮದ್ವೆಲ್ ಓಡಾಡ್ತಿದ್ದ ನೋಡವನು, ಅವ್ರ ತಮ್ಮ ಅಂತೆ. ಇದಕ್ಕೆಲ್ಲ ಬಂದಿದ್ದ ಹುಡುಗ ಅಲ್ವಾ? ಅವ್ರ ಸೌಮ್ಯ ಇಲ್ವಾ ಅವ್ರ ತಮ್ಮ, ಸ್ವಂತ ತಮ್ಮ. ಯಾವ್ದು ಯಾಕೆ ಕರೆಸ್ಕೊಂಡಿದ್ದೀವಿ ಅಂತ. ಸೊ ಅವಳೊಂದು ಯಾವುದೋ ಎಂಗೇಜ್ಮೆಂಟ್ಗೂ ಏನೋ ಹೋಗ್ಬೇಕು, ಸ್ಯಾರಿ ಐರನ್ ಮಾಡಿಕೊಡು. ಹಂಗೆ ಅಲ್ಲಿ ಹೋಗಿದ ತಕ್ಷಣ ಹಂಗೆ ಹಾಕೊಂಡು ಬಿಡೋತಾರೆ. ಅವಳಿಗೆ ಉಟ್ಕೊಳಕ್ಕೆ ಅಷ್ಟು ಬರಲ್ಲ ಇನ್ನು, ಅದಕ್ಕೆ ಹಂಗೆ ಹೇಳ್ತಾ ಇದ್ಲು, ರೇಗಿಸ್ತಾ ಇದ್ವಿ ನಾವು. ಸೊ ನನಗೂ ಬರಲ್ಲ ಇದು ಐರನ್ ಮಾಡೋಕ್ಕೆ. ನಾನು ಯಾವುದ್ರಲ್ಲ ವಿಡಿಯೋದಲ್ಲಿ ನೋಡಿದ್ದು ಒಂದ್ಸಲ, ನಾನು ಯಾವುದೋ ನಮ್ಮ ಅಕ್ಕ ಮನೆ ಫಂಕ್ಷನ್ ಮನೆಯಿಂದ ಮಾಡ್ಕೊಂಬಂದಿದ್ದೆ. ಅದಕ್ಕೆ ಅವಳು ಚೆನ್ನಾಗಿ ಮಾಡ್ಕೊಂಡಿದ್ದೆ ನೀನು, ಚೆನ್ನಾಗಿ ಬಂದಿತ್ತು. ಸೊ ನನಗೂ ಮಾಡಿಕೊಡು ಅಂತ ತೊಗೊಂಬಂದಿದ್ಲು. ನಾನು ನಮ್ಮ ಅಪ್ಪಾಜಿ ನೋಡೋಕೆ ಬರ್ತಾಯಿದ್ದೀನಿ ಅಂತ, ಅವಳು ತಾತನ ನೋಡೋಕೆ ಬರ್ತೀನಿ ಇಲ್ಲಲ್ಲ. ಸೊ ಹಂಗೇ ಅವಳು ಬಂದಿದ್ಲು, ತೊಗೊಂಬಂದಿದ್ಲು, ಅದನ್ನ ಮಾಡ್ತಾ ಕೂತಿದ್ವಿ. ನಮ್ಮಪ್ಪ ಮಲಗಿದ್ರು ಡ್ರಾಪ್ಸ್ ಹಾಕ್ಕೊಂಡು. ಸೊ ನೋಡಿಕೊಂಡು ಈಗ ಇನ್ನೇನು ಸಾಯಂಕಾಲ ಆಗುತ್ತೆ, ಹೊರಡ್ಬೇಕು ಮನೆಗೆ. ಗೈಸ್ ಈಗ ಎಲ್ಲ ಐರನ್ ಮಾಡಾಯ್ತು. ಈಗ ಬ್ಲೌಸ್ ನೋಡ್ತಾರೆ ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ಇಲ್ಲಿ ಮೋಪಿ ಹತ್ರನೇ ಮಾಡಿಸ್ತಾ ನಮ್ಮಕ್ಕ. ವರ್ಕಿಗೆ 5,000 ಮಣಿ ವರ್ಕ್ ಜಾಸ್ತಿ ಮಾಡಿಲ್ಲ, ಏನಕ್ಕೆ 5,000 ಕೊಟ್ಟೆ, ಕಮ್ಮಿ ಕೊಡ್ಬೇಕು. ಅವ್ನು ಅದನ್ನೇ ಕಮ್ಮಿ ಆಯ್ತು ಅಂತಿದ್ದ. ನಂದು ಮೊನ್ನೆ ನಿಮ್ಮ ಮನೇಲಿ ಉಟ್ಕೊಂಡಿದ್ದು ಮಾಡಿದ್ನಲ್ಲ, ₹1,000 ಮಾಡ್ಕೊಟ್ರು ಅವ್ನು ಅದನ್ನ ಎಂಬ್ರಾಯ್ಡ್ರಿನ. ಸ್ಟೋನ್ ಇದು ಮಣಿ ಹಾಕಿದ್ರೆ $1,000 ಮಾಡಿಸು ಅಂತ ಹೇಳಿದ್ ನಿನಗೆ. ಫಸ್ಟ್ ಅದಕ್ಕೆ ಮುಂಚೆಲೆ ಮಾಡ್ಸಿದ್ದೆ ತಗ. ಸೇಮ್ ನಿಮ್ ಬ್ಲೌಸ್ ತರ ಇದು ವರ್ಕ್ ತಾನೆ. ಇವಳ್ದು ಇದು ಬೇರೆ ಕಡೆ ಮಾಡ್ಸಿದ್ದು 2,000. ಇದ್ ನೋಡು, ಇದಕ್ ಕೊಡ್ಬೋದು. ಇದು ಬಂದು ಇದು ಥ್ರೆಡ್ಡೇ ಬೇರೆ, ಇದು ಮಿಷಿನ್ದು ಬೇರೆ ವರ್ಕ್. ಇದು ನಾರ್ಮಲ್ ವರ್ಕ್ಗೆ ಅವನ ಅಷ್ಟು ತಗೊಂಡವನೆ, ಅಂದ್ರೆ ಬ್ಲೌಸ್ ಹೊಲಿಯಕ್ಕೆ. $800, $700. 4,200 ಜಾಸ್ತಿ ಆಯ್ತಿತ್ತು, ಕಮ್ಮಿ ಕೊಡ್ಬೋದ ಬಿಡ. ಸೊ ನಾವೆಲ್ಲ ಬ್ಲೌಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಕೂತಿದ್ವಿ. ನಮ್ಮ ಹಸ್ಬೆಂಡ್ ಬಂದು ಹೆಂಗಸ್ರದ್ದು ಎಲ್ಲೋದ್ರೂ ಮುಗಿಯಲ್ಲ ಈ ಬ್ಲೌಸು ಸೀರೆ ಅನ್ನೋದು, ಮಳೆ ಬರ್ತಿದೆ ನಡಿ ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಸರಿ ನಾವು ಹೊರಡೋಣ ಅಂತ ಹೊರಟ್ವಿ. ಆಗ ಅಕ್ಕ ಟೀ ಮಾಡ್ತೀನಿ ಅಂದ್ಲು. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಎದ್ದು ಬಂದ್ರು, ಮತ್ತೆ ಗಂಟೆ ಯಾಕೋ ಮಂಜು ಆಗ್ತದೆ ಅಂತ ಹೋಗಿ ಮಲಗಿದ್ದಾರೆ.
ನಾವೆಲ್ಲ ಇಷ್ಟೊತ್ತರೆಗೂ ಕೂತ್ಕೊಂಡು ಅವಳು ಸೀರೆ 2 ತಂದಿದ್ಲು, ಐರನ್ ಮಾಡ್ಕೊಡು ಎಂಗೇಜ್ಮೆಂಟ್ಗೆ ಅಂತ, ಅದೆಲ್ಲ ರೆಡಿ ಮಾಡಿ ಈಗ ಹೊರಡೋಣ ಅಂತ ಕೂತಿದೀವಿ. ಈಗ ಕಾಫಿ ಅಮ್ಮನೇ ಬರ್ತಾ ಇಲ್ಲ, ಹಂಗಿಡ್ತು. ಕಾಫಿ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಸೊ ಕಾಫಿ ಕುಡ್ಕೊಂಡು ಹೊರಡೋದು. ಮಳೆ ಬರಂಗಾಗಿದೆ ಫುಲ್ಲು. ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗೋಣ. ಮೊದಲನೇ ಮಗನ ಇದು, 2ನೇದು ರೂಲ್ಸ್ ಪ್ರಕಾರ ಹೋದ್ರೆ. ಮೊದಲನೇದು ಒಂದು ಪಾಪ ಎಷ್ಟು ದಿವಸ ಇತ್ತದು ತಗೊಂಡ್ಮೇಲೆ 1 ತಿಂಗಳಿತ್ತ, 3 ತಿಂಗಳು. ಇನ್ನು ಚಿಕ್ಕ ಮರಿ ಅದು ಸತ್ತಾಗತ್ತಾನೆ. ಅದಕ್ಕೆ ಒಂದು 4 ತಿಂಗಳು ಬಿಡು 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 ಅಂತ ಮರಿ ಅಂತ ಮಗು ಮರಿ ಅಂತ. ಅದೇ ಫಸ್ಟ್ ತಿಂಗಳು ಚಿಕ್ಕ ಮಗು ಆದ್ರೆ ಅದು ಇಲ್ವಲ್ಲ, ಅದಕ್ಕೆ ಇದೇ ಸೀಡ್ಸ್. ಅದು ಏನು ಅದು ಹಿಂಗೆ ಕೆಳಗಡೆ ಮೆಟ್ಲು ಇಳಿದ್ಬಿಟ್ಟು ರೋಡ್ಗೆ ಹೋಗಿ 2 ವೀಲರ್ ಅವ್ನು ಕುತ್ಕೊಂಡು ಹೋಗಿದ್ದು ತಾನೆ. 10 ಡಿಪ್ರೆಷನ್ಗೆ ಹೋಗಿದ್ಲು ಗೈಸ್ ಇವಳು. ನನ್ನ ಮಗು ಹೋಯ್ತು ಇಲ್ಲ ಅಂತ. ಅದಕ್ಕೆ ಇನ್ನೊಂದು ಮಗುನ ನಾವು ಕರ್ಕೊಂಬಂದಿದೀವಿ ದತ್ತುಗೆ. ಕಾಲು ತಗೊಂಡ್ಬರು. ನೀನೇ ಮಾಡ್ಕೊಂಡು ಹೋಗು. ಇದು ಈಗ ಇದನ್ನೇ ಮಗು, ಮೊದಲನೇ ಮಗು ಅಂದ್ಕೊಂಡಿರೋದು. ಏನ್ ತಿಂತಾರದು? ಬೋನ್. ಈಗ ಸರಿ ಆತೇನಣ್ಣ? ಸರಿ, ನಾವು ಬರ್ತೀವಿ. ಹೋಗ್ ಬಾ ಬೆಳಿಗ್ಗೆ. ಕಾಣಿಸ್ತೇ ಆಯ್ತು, ಬರ್ತೀವಿ. ಈಗ ಹೊರಟಿದೀವಿ ಗೈಸ್. ನೋಡಿ, ಇಬ್ರು ಟಾಟಾ ಮಾಡಕ್ ನಿಂತವ್ರೆ. ಮಳೆ ಬರ್ತಾ ಇದೆ. ಹಿಂದೆ ಕೂತವ್ರೆ. ಗೈಸ್ ಈಗ ಹೋಗ್ತಾ ಇದೀವಿ. ನಮ್ಮ ಅಕ್ಕನ ಮಗಳನ್ನು, ಅವ್ರ ಅಳಿಯನ್ನು ಇಲ್ಲಿ ನೈಸ್ ರೋಡ್ ಹತ್ರ ಬಸ್ ಹತ್ಸಿದ್ವಿ. ಅವ್ರನ್ನೇ ಆ ಕಡೆ ನೆಲಮಂಗಲ ಟೋಲ್ ಹೋಗ್ಬೇಕು. ಸೊ ಇಲ್ಲಿಂದ ಒಂದೇ ಬಸ್ ಬಿಟ್ಟಿದಾರಲ್ಲ, ಈಸಿಯಾಗಿ ಹೋಗ್ಬೋದು ಅವರು. ಈ ಟ್ರಾಫಿಕ್ ಅಲ್ಲಿ ಮೆಜೆಸ್ಟಿಕ್ ಹೋಗಿ ಚೇಂಜ್ ಮಾಡ್ಕೊಂಡು ಹೋಗೋದಕ್ಕಿಂತ ಕಾರ್ ಇದೆ ಅವ್ರದ್ದು. ಬಟ್ ಟ್ರಾಫಿಕ್ ಅಲ್ಲಿ ಅವ್ರಿಗೆ ಡೈಲಿ ಓಡಾಡಿ ಅವ್ರ ಹಸ್ಬೆಂಡಿಗೆ ಸುಸ್ತಾಗಿದೆ ಅಂತ ಆರಾಮಾಗಿ ಬಸ್ಸಲ್ಲಿ ಬಂದಿದ್ರು. ನಾವೀಗ ಹೆಂಗ್ ಬಂದ್ರು ನಮ್ಗೆ ಆಗಲ್ಲ, ಕಾರ್ ತಗೊಂಡೇ ಬರ್ಬೇಕು ನಾವು. ನಮಗೆ ಯಾವ್ದು ಅದೇ ನೈಸ್ ರೋಡ್ದು ವ್ಯವಸ್ಥೆ ಇಲ್ಲ, ಮತ್ತೆ ಮೆಟ್ರೋದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಎಲ್ಲ ಸುತ್ಕೊಂಡ್ಬರ್ಬೇಕು ಹೆಂಗ್ ಹೋದ್ರು. ಸೊ ಹಂಗಾಗಿ ಕಾರಲ್ಲೇ ಬಂದಿದ್ವಿ. ಈಗ ಹೋಗ್ತಾ ಇದೀವಿ ಗೈಸ್. ನೋಡಿ, ಹಿಂದೆ ಯಾರು ಇಲ್ಲ, ಖಾಲಿ ಇದೆ ಜಾಗ. ಹಿಂದೆ ಆರಾಮಾಗಿ ಕುತ್ಕೊಳೋದ್ ಬಿಟ್ಟು ನಾನು ಮುಂದೆನೇ ಕುತ್ಕೋಬೇಕು ಅಂತ. ಸರಿ, ನಾನು ಹಿಂದೆ ಹೋಗ್ತೀನಿ ಅಂದ್ರೆ ನಮ್ಮ ಹಸ್ಬೆಂಡ್ ಇಲ್ಲ, ನೀನ್ ಮುಂದೆನೆ ಕುತ್ಕೋ ಅಂತ. ಅದಕ್ಕೆ ಇಬ್ರು ಇಲ್ಲೇ ಕೂತಿದೀವಿ. ಇಲ್ಲೇ ಇಕ್ಕಟ್ಟಲ್ಲಿ ಕುತ್ಕೊಳೋದ್ಕಿಂತ ಆರಾಮಾಗಿ ಎಷ್ಟು ಚೆನ್ನಾಗಿ ಕುತ್ಕೋಬಹುದು. ಅವಳಿಗೆ ಮುಂದೆ ಕುತ್ಕೊಳ ಆಸೆ. ನಮ್ಮ ಮನೇಲಿ ನನ್ನ ಹಿಂದೆ ಕುತ್ಕೊಬೇಡ, ಮುಂದೆನೆ ಕುತ್ಕೊ ಅಂತಾರೆ. ಸೊ ಇಬ್ರು ಮುಂದೆನೆ ಕೂತಿದೀವಿ. ಇವಾಗ ಆರಾಮಾಗಿ ಕುತ್ಕೋಬೋದಿತ್ತಾನೆ ನೀನ್ ಹಿಂದೆ? ನಾನು ಆಯ್ತು ಬಿಡು ಅಂದೆ, ನೀನೇ ತಾನೇ ಕರೆದಿದ್ದು. ನೀನ್ ಯಾಕೆ ಕೇಳ್ದೆ ಫಸ್ಟ್ ನಾನು ಮುಂದೆ ಕುತ್ಕೋಬೇಕು ಅಂತ? ಇವತ್ತಿನ ದಿನ ಹೀಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಗೈಸ್.